ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಯೋಜನೆಯ 18ನೇ ಕಂತಿನ ಹಣದ ಬಗ್ಗೆ ಬಿಗ್ ಅಪ್ಡೇಟ್ಸ್ ಬಂದೇ ಬಿಟ್ಟು. ನೀವೆಲ್ಲ ಕಾಯ್ತಿದ್ದ PM ಕಿಸಾನ್ ಯೋಜನೆ 18ನೇ ಕಂತಿನ ಹಣವನ್ನು ಯಾವಾಗ ಬಿಡುತ್ತಾರೆ ಅಂತ ಕಾಯ್ತಾ ಇದ್ರಿ. ರಕ್ಷಾ ಬಂಧನಕ್ಕೆ ಬಿಡುತ್ತಾರೆ ಅಂತ ವೇಟ್ ಮಾಡ್ತಾ ಇದ್ರಿ. ಆದರೆ ಅದರ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಬಿಗ್ ಅಪ್ಡೇಟ್ ನೀಡಿದ್ದಾರೆ. PM ಕಿಸಾನ್ ಯೋಜನೆ 2,000 ರೂಪಾಯಿ ಯಾವಾಗ ಬರುತ್ತೆ, ಯಾವ ಡೇಟ್ಗೆ ಬರುತ್ತೆ ಮತ್ತು ಯಾರಿಗೆಲ್ಲ ಬರುತ್ತೆ, ಅದು 17ನೇ ಕಂತಿನ ಹಣವನ್ನು ಕೂಡ ಇದರ ಜೊತೆಗೆ ಬಿಡುತ್ತಾರಾ ಇಲ್ವಾ ಎಂಬುದರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ನಾನು ತಿಳಿಸುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಓಡಿಸದೆ ಪೂರ್ತಿ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಇದರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. 17ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ ಪ್ರಧಾನಮಂತ್ರಿ ಮೋದಿ ಅವರು ಈಗ 18ನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅಂದಿದ್ರು. ಆದರೆ ಇದಕ್ಕಿಂತ ದೊಡ್ಡ ಅಪ್ಡೇಟ್ಸ್ ಏನೆಂದರೆ 17ನೇ ಕಂತಿನ ಹಣವನ್ನು ಪಡೆದ PM ಕಿಸಾನ್ ರೈತರ ಸಂಖ್ಯೆ 9 ಕೋಟಿ ಆಗಿತ್ತು. ಆದರೆ ಈಗ ಅದು 1 ಕೋಟಿಗಿಂತ ಜಾಸ್ತಿ ಅಪ್ಲಿಕೇಶನ್ ಹಾಕಿದ್ದಾರೆ. ಇದರಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 10 ಕೋಟಿ ದಾಟಿದೆ. ಇದರಿಂದ ನಿಮಗೆ ಹಣ ಬರಲು ಏನೇನು ಸಮಸ್ಯೆ ಆಗಬಹುದು ಮತ್ತು 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ನೀವು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡನ್ನು KYC ಮಾಡಿಸಿದರೆ ನಿಮಗೆ ಹಣ ಖಂಡಿತವಾಗಲು ಬಂದೇ ಬರುತ್ತೆ. ಇದರ ಬಗ್ಗೆ ವರಿ ಮಾಡಿಕೊಳ್ಳುವ ಅವಶ್ಯಕತೆ ಏನಿಲ್ಲ. ನೀವು KYC ಮಾಡಿಸಿಲ್ಲ ಅಂದರೆ ಇವಾಗಲೇ ಹೋಗಿ KYC ಮಾಡಿಸಿ ಮತ್ತು ನಿಮ್ಮೆಲ್ಲರ ಅಕೌಂಟ್ಗೆ PM ಕಿಸಾನ್ ಯೋಜನೆ ಹಣವನ್ನು ಬಿಡಲಾಗುವುದು. ಇಲ್ಲವಾದರೆ ನಿಮಗೆ ಈ ಯೋಜನೆ ಲಾಭ ಸಿಗುವುದಿಲ್ಲ. ನಿಮಗೆ ಸಿಗುತ್ತೋ ಅಥವಾ ಇಲ್ಲವೋ ಎಂಬ ವಿಷಯದ ಬಗ್ಗೆ ಗೊಂದಲವಿದ್ದರೆ ನೀವು PM ಕಿಸಾನ್ ವೆಬ್ಸೈಟ್ಗೆ ಹೋಗಿ ಒಮ್ಮೆ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಏಕೆಂದರೆ ನಿಮಗೆ PM ಕಿಸಾನ್ ಯೋಜನೆ ಹಣ ಬರಲು ಇನ್ನೂ 1 ತಿಂಗಳ ಟೈಮ್ ಇದೆ. ಅಷ್ಟರೊಳಗೆ ಎಲ್ಲ ಅಪ್ಡೇಟ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಎಲ್ಲರಿಗೂ ಬಂದ ಮೇಲೆ ನಮಗೀಗ ಬಂದಿಲ್ಲವೆಂದು ಓಡಾಡಬೇಡಿ. ಹಾಗಾದರೆ ಫೈನಲಿ PM ಕಿಸಾನ್ ಯೋಜನೆ ಅಮೌಂಟ್ ಯಾವ ಡೇಟ್ಗೆ ಬರುತ್ತೆ ಅಂತ ಆಫಿಷಿಯಲಿ ಡೇಟ್ ಅನೌನ್ಸ್ ಮಾಡಿಲ್ಲ. ಆದರೆ ನಮಗೆ ಒಂದು ಇನ್ಫಾರ್ಮೇಶನ್ ಬಂದ ಪ್ರಕಾರ ಸೆಪ್ಟೆಂಬರ್ 20 ಅಥವಾ ಅಕ್ಟೋಬರ್ 1 ಒಳಗಾಗಿ ನಿಮ್ಮ PM ಕಿಸಾನ್ ಯೋಜನೆಯ 2,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೂ 17ನೇ ಕಂತಿನ ಹಣ ಬಂದಿಲ್ಲವೆಂದರೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ತಿರ ಇರುವ ಗ್ರಾಮೀಣ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ನಿಮ್ಮ PM ಕಿಸಾನ್ ಯೋಜನೆ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಸರಿಪಡಿಸಿಕೊಳ್ಳಿ. ಆವಾಗ ನಿಮಗೂ ಕೂಡ PM ಕಿಸಾನ್ ಯೋಜನೆ ಹಣದ ಲಾಭ ಪಡೆಯಬಹುದು. ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆದರೆ ಮತ್ತು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ. ಇಂಥ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.